ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ನಿಮಿತ್ತ ಸಂಘ ಮಾಡಿದ್ದಲ್ಲ, ಸಮಾಜ ಜೋಡಿಸಿಕೊಂಡದ್ದು. ಆದರೆ ನಮ್ಮ ಸಂಸ್ಕೃತಿ ಹೇಗಿತ್ತು ಅಂತ ತಿಳಿಸುವಂತಹ ಇತಿಹಾಸ ಗ್ರಂಥಗಳು ಎರಡಿದೆ. ದೇಶದ ಸಾಮಾನ್ಯ ಜನರು ಎದ್ದು ನಿಂತು ಈ ರೀತಿಯ ಆಳ್ವಿಕೆಯನ್ನು ಒಪ್ಪದೆ ರಾಷ್ಟ್ರ ಸ್ವತಂತ್ರ ಆಗಬೇಕು ಅಂತ ಹೋರಾಡಿದ್ದು ಇತಿಹಾಸದ ಪುಸ್ತಕಗಳಲ್ಲಿ ಇದೆ, ಆದರೆ ನಮ್ಮ ಟೆಕ್ಸ್ಟ್ ಪುಸ್ತಕಗಳಲ್ಲಿ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ನಿಮಿತ್ತ ಸಂಘ ಮಾಡಿದ್ದಲ್ಲ, ಸಮಾಜ ಜೋಡಿಸಿಕೊಂಡದ್ದು. ಸಂಘ ಆ ಎತ್ತರಕ್ಕೆ ಬಂದಿದೆ. ಸಂಘದ ಕೆಲಸವನ್ನು ಸಮಾಜ ಗುರುತಿಸಿ ಆಗ ಸ್ವಾಗತ ಭಾಷಣದಲ್ಲಿ ಒಂದು ಮಾತು ಹೇಳಿದರು, ಅನೇಕ ಕಾರ್ಯಕ್ರಮಗಳನ್ನು ಸಂಘ ಮಾಡಿದೆ ಅಂತ. ವಿಜಯದಶಮಿಯ ದಿವಸ ಪಥಸಂಚಲನದ ಜೊತೆ ಪ್ರಾರಂಭ ಆದಂಥ ಕಾರ್ಯಕ್ರಮ ಈ ವರ್ಷ ವಿಜಯದಶಮಿ ಮುಗಿದ ನಂತರ 1 ವಾರ ನಮ್ಮೆಲ್ಲ ಸ್ವಯಂ ಸೇವಕರು ಅಲ್ಲಲ್ಲಿ ಹೋಗಿ ಎಲ್ಲ ಕಡೆ ಶಾಖೆ ಮಾಡುವರಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ಸಮಾಜ ಹಮ್ಮಿಕೊಂಡಂಥ ಕಾರ್ಯಕ್ರಮ ಇವತ್ತಿನ ಹಿಂದೂ ಸಮಾಜೋತ್ಸವ. ಇಡೀ ಸಮಾಜದ ಬಂಧುಗಳು ಒಂದಾಗಬೇಕು. ಯಾಕೆ ಒಂದಾಗಬೇಕು? ಇದು ಪ್ರಶ್ನೆ. ಅನೇಕ ಪ್ರಶ್ನೆಗಳು ಅಪ್ರಸ್ತುತ. ಯಾಕಂದರೆ ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ, ಈ ಜಗತ್ತಿನಲ್ಲಿ ಅನ್ಯ ರಾಷ್ಟ್ರೀಯರು, ಅನ್ಯ ದೇಶದವರು ಕಣ್ಣು ಬಿಡುವುದಕ್ಕಿಂತ ಮುಂಚೆ ಈ ದೇಶ ಹೇಗಿತ್ತು, ಈ ದೇಶದ ವೇದ ಉಪನಿಷತ್ತುಗಳ ಕಾಲ ಇಂಥದ್ದೇ ಅಂತ ಹೇಳಲಿಕ್ಕೆ ಯಾರಿಗೂ ಬರುವುದಿಲ್ಲ. ವೇದ ಉಪನಿಷತ್ತುಗಳು ಸ್ವಲ್ಪ ಕಷ್ಟ, ಶಾಸ್ತ್ರಗಳು ಕಷ್ಟ, ಅದನ್ನು ಬಿಡುವ. ಆದರೆ ನಮ್ಮ ಸಂಸ್ಕೃತಿ ಹೇಗಿತ್ತು ಅಂತ ತಿಳಿಸುವಂತಹ ಇತಿಹಾಸ ಗ್ರಂಥಗಳು ಎರಡಿದೆ. ಆ ಇತಿಹಾಸ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ಆ ಕಾಲದಿಂದಲೇ ಈ ದೇಶ ವಿಶ್ವಗುರುವಾಗುವಂಥ ಸ್ಥಾನವನ್ನು ಪಡೆದಿತ್ತು. ತಕ್ಷಶಿಲಾ ಮಹಾವಿದ್ಯಾಲಯದಲ್ಲಿ ಅನೇಕ ಜನ ಅನ್ಯಾನ್ಯ ದೇಶಗಳಿಂದ ಬಂದು ಅಧ್ಯಯನ ಮಾಡಿ ಹೋದಂಥ ಉದಾಹರಣೆಗಳು ಪುಸ್ತಕದಲ್ಲಿ, ಚರಿತ್ರೆ ಪುಸ್ತಕಗಳಲ್ಲಿ ಸಿಗ್ತದೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಹಾಗೆ ಹೇಳಿದ ದೇಶ ಇದು. ಹಾಗೆ ನಾವು ಹೇಳಿದ್ದಲ್ಲ, ಅವರು ಅದನ್ನು ಒಪ್ಪಿದ್ದು. ಅಂತಹ ದೇಶ ಆ ಎತ್ತರಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ವಿನೋದಕ್ಕೊಂದು ಮಾತು ಹೇಳ್ತಾರೆ, ಈ ದೇಶದಲ್ಲಿ ಎಂ ಅಂತ ಒಂದು ಅಕ್ಷರ ಉಂಟು. ಆ ಎಂ ಅಕ್ಷರದಲ್ಲಿ ಅದನ್ನು ಬರೆದಾಗ ಬೇರೆ ಬೇರೆ ರೀತಿಯಲ್ಲಿ ಬರೀಬಹುದು. ಒಂದು ಮಹರ್ಷಿ ಅಂತ ಒಂದು ಶಬ್ದ. ನಾನು ಹೇಳುವ ಕತೆ ಆ ಮಹರ್ಷಿಗಳು ಇದ್ದಾಗಿನದ್ದು. ವಾಲ್ಮೀಕಿ ಇರ್ಬೋದು, ವ್ಯಾಸರಿರ್ಬೋದು, ಅನೇಕ ಜನ ಋಷಿ ಮುನಿಗಳಿರ್ಬೋದು. ಅವರ ಕಣ್ಣ ಮುಂದೆ ಇದ್ದ ಲಕ್ಷ್ಯ ಯಾವುದು? ಬಹಳ ಸ್ಪಷ್ಟ ಇದೆ. ಭದ್ರಮಿಚ್ಛಂತ ಋಷಯ ಸ್ವರ್ವಿದ ತಪೋ ದೀಕ್ಷಾಂ ಉಪನಿಷೇಧರಗ್ರೆ. ತಪಸ್ಸು ಮಾಡಿದರು, ಅವರಿಗೆ ಗೊತ್ತಿದ್ದದನ್ನು ಮತ್ತೆ ಮತ್ತೆ ದೀಕ್ಷೆಯಂತೆ ಪಡ್ಕೊಂಡು ಅಧ್ಯಯನ ಮಾಡಿ ತಿಳಿಸಿ ಜಗತ್ತಿಗೆ ತಿಳಿಸುವ ಕೆಲಸ ಮಾಡಿದರು. ಅದರ ಪರಿಣಾಮ ಏನಾಯಿತು? ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ ತದಸ್ಮೈ. ಹೀಗೆ ಆ ಮಹರ್ಷಿಗಳು, ಆ ಕಾಲ ಚೆನ್ನಾಗಿಯೇ ಇತ್ತು. ಅದಾದ ಮೇಲೆ ಯಾಕೋ ಕೆಲವೊಮ್ಮೆ ಭಗವಂತ ಪರೀಕ್ಷೆ ಮಾಡ್ತಾನೆ. ನೀವು ಅಷ್ಟೇ ಎತ್ತರದಲ್ಲಿ ಇದ್ದೀರಲ್ಲ, ನಿಜವಾಗಿ ಇದ್ದೀರೋ ಅಂತ ನೋಡಲಿಕ್ಕೆ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ 2ನೇ ಎಮ್ಮು ಬಂತು ನಮಗೆ. ಈ ದೇಶದ ಮೇಲೆ ಮುಘಲರ ಆಕ್ರಮಣ ಆಯಿತು. ಆಕ್ರಮಣ ಆದ ನಂತರ ಈ ದೇಶ ಏನಾಯಿತು ಅಂತ ಚರಿತ್ರೆ ಪುಟಗಳನ್ನು ನಾವು ಓದಿದರೆ ಸಾಕು. ನಾನು ಹೆಚ್ಚು ಯಾರ ಬಗ್ಗೆಯೂ ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಆ ಸಮಯದಲ್ಲಿ ಈ ದೇಶದ ಸಾಮಾನ್ಯ ಜನರು ಎದ್ದು ನಿಂತು ಈ ರೀತಿಯ ಆಳ್ವಿಕೆಯನ್ನು ಒಪ್ಪದೆ ರಾಷ್ಟ್ರ ಸ್ವತಂತ್ರ ಆಗಬೇಕು ಅಂತ ಹೋರಾಡಿದ್ದು ಇತಿಹಾಸದ ಪುಸ್ತಕಗಳಲ್ಲಿ ಇದೆ, ಆದರೆ ನಮ್ಮ ಟೆಕ್ಸ್ಟ್ ಪುಸ್ತಕಗಳಲ್ಲಿ ಇಲ್ಲ. ಇದು ದುರಂತ. ಅದಾದ ಮೇಲೆ ಇನ್ನೊಂದು ಎಮ್ಮು ಬಂತು. ಮುಘಲರು ಹೋದರು. ಹೋದ ನಂತರ ಬಂದವರು ಬ್ರಿಟಿಷರು. ಆ ಬ್ರಿಟಿಷರು ಬಂದು ಇಲ್ಲಿ ಎಲ್ಲ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿದರ ಪೈಕಿ ಒಬ್ಬರ ಹೆಸರು ಮೆಕಾಲೆ ಅಂತ. ಆ ಮೆಕಾಲೆ ಅವರು ಇದನ್ನು ನೋಡಿ ಅವರು ಹೇಳಿದ್ದು ಇಷ್ಟೇ, ಐ ಹ್ಯಾವ್ ಟ್ರಾವೆಲ್ಡ್ ಥ್ರೂ ಔಟ್ ದಿ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ ಆ್ಯಂಡ್ ಐ ಹ್ಯಾವ್ ನಾಟ್ ಸೀನ್ ಒನ್ ಪರ್ಸನ್ ಹೂ ಈಸ್ ಎ ಬೆಗ್ಗರ್ ಆರ್ ಒನ್ ಹೂ ಈಸ್ ಎ ಥೀಫ್. ಇಷ್ಟು ಓಡಾಡಿದ ಆ ಪುಣ್ಯಾತ್ಮನಿಗೆ ಇಲ್ಲಿ ಒಬ್ಬ ಕಳ್ಳ, ಒಬ್ಬ ಭಿಕ್ಷುಕ ಸಿಕ್ಕಲಿಲ್ಲಂತೆ. ದುಃಖ ಆಯಿತು. ದುಃಖ ಆಗಿ ಹೇಳ್ತಾನೆ, ಈ ದೇಶದ ಜನರನ್ನು ಆಳಬೇಕು ಅಂತಿದ್ರೆ ಇವರು ಕೆಳಮಟ್ಟದ ಜನರು, ಇಂಗ್ಲೀಷರು ಏನು ಹೇಳ್ತಾರೋ ಅದೇ ಶ್ರೇಷ್ಠ ಅಂತ ಅನ್ನಿಸುವ ಹಾಗಿರುವ ಶಿಕ್ಷಣ ಕೊಡಬೇಕು. ಆ ಶಿಕ್ಷಣ ಕೊಡಲಿಕ್ಕೆ ಶುರು ಮಾಡಿದರು. ನಮ್ಮ ದುರದೃಷ್ಟ ಇವತ್ತು ಆ ಶಿಕ್ಷಣದಲ್ಲಿ ಹೋಗ್ತಾ ಇದ್ದೇವೆ. ಸಾಲದಿದ್ದಕ್ಕೆ ಆಮೇಲೆ ಇನ್ನೊಬ್ಬರು ಬಂದರು, ಮಾರ್ಕ್ಸ್.
ಇವರೆಲ್ಲರೂ ಮಾಡಿದ್ದು ನಮ್ಮ ಮಹರ್ಷಿಗಳು ಜೋಡಿಸುವ ಕೆಲಸ ಮಾಡಿದರೆ, ಈ ಮೂರು ತಂಡದವರು ಮಾಡಿದ್ದು ವಿಘಟನೆಯ ವಿಭಜನೆಯ ಕೆಲಸ. ಈ ದೇಶದಲ್ಲಿರುವಂತಹ ವೈವಿಧ್ಯ ಅದು ನಮ್ಮ ಶಕ್ತಿ. ಒಂದು ಆಹಾರವನ್ನು ತಯಾರು ಮಾಡಬೇಕಾದರೆ ಬೇರೆ ಬೇರೆ ವ್ಯಂಜನಗಳನ್ನು ಹಾಕಬೇಕಾಗುತ್ತದೆ. ಒಂದೇ ಹಾಕಿ ಊಟ ಮಾಡಿದರೆ ರುಚಿ ಇಲ್ಲ. ಅಲ್ಲಿ ಸಿಹಿ ಇರಬೇಕು, ಖಾರ ಇರಬೇಕು, ಹುಳಿ ಎಲ್ಲ ಬೇಕು, ಷಡ್ರಸಗಳು ಬೇಕು. ಆ ಷಡ್ರಸಗಳಿದ್ದಾಗ ಮಾತ್ರ ಚೆನ್ನಾಗಿ ಆಗುವುದು. ಆ ಷಡ್ರಸಗಳು ಒಟ್ಟಿಗೆ ಸೇರಬೇಕು ಮಾತ್ರ. ಅವರವರಷ್ಟಕ್ಕೆ ನಾವು ಮಾತ್ರ ಒಂದೇ ವಸ್ತು ಹಾಕಬೇಕು ಅಂದರೆ ಒಳ್ಳೆಯದಾಗುವುದಿಲ್ಲ. ಆದರೆ ಆ ಹಿನ್ನೆಲೆಯಲ್ಲಿ ಲೆಕ್ಕ ಹಾಕಿದಾಗ ನಮ್ಮ ದೇಶದ ಬಗ್ಗೆ ಇನ್ನೊಂದು ವಿಷಯವನ್ನು ಯೋಚನೆ ಮಾಡಬೇಕು. ಭಾರತ ಒಂದು ರಾಷ್ಟ್ರ, ಹಿಂದೂ ರಾಷ್ಟ್ರ. ಏನು ಮಾಡೀತು? ಈ ಜಗತ್ತಿಗೆ ಯಾರ್ಯಾರು ಆಶ್ರಯ ಕೇಳಿಕೊಂಡು ಬಂದರೋ ಅವರೆಲ್ಲರಿಗೂ ಆಶ್ರಯ ಕೊಟ್ಟಿತು. ನಮ್ಮ ದೇಶದ ಜನ ಯಾರನ್ನು ವಿರೋಧ ಮಾಡಲಿಲ್ಲ. ಅಂಥ ಎತ್ತರದ ದೇಶ ಇದು. ಈ ದೇಶಕ್ಕೆ ಯಹೂದಿಗಳು ಬಂದರು. ಅದಾದಮೇಲೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಸ್ರಾಯೇಲಿಗೆ ಹೋಗಿ ಅಲ್ಲಿ ಹೇಳಿದಾಗ ಅಲ್ಲಿನ ಪ್ರಮುಖರು ಹೇಳಿದ ಮಾತು, ಜಗತ್ತಿನ ಅನ್ಯಾನ್ಯ ರಾಷ್ಟ್ರಗಳಲ್ಲಿ ನಾವಿದ್ದೆವು, ಯಾವ ರಾಷ್ಟ್ರದಲ್ಲಿಯೂ ನಮಗೆ ಗೌರವ ಇರಲಿಲ್ಲ, ಅಪವಾದ ಒಂದು, ಅದು ಭಾರತ. ಭಾರತ ನಮ್ಮನ್ನು ಗೌರವಿಸಿತು ಅಂತ. ಈ ದೇಶದ ಗುಣ ಅದು. ಈ ದೇಶಕ್ಕೆ ಪಾರ್ಸಿಗಳು ಬಂದರು. ಅಗ್ನಿಯ ಪೂಜೆ ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಕೇಳಿದರು. ಇಲ್ಲಿನ ರಾಜರು ಹೇಳಿದರು, ಕೊಡುವುದಕ್ಕೆ ಅಡ್ಡಿ ಇಲ್ಲ, ಆದರೆ ನೀವು ಈ ದೇಶದಲ್ಲಿ ಹೇಗೆ ಇರ್ತೀರಿ ಅಂತ ಕೇಳಿದರು. ಒಂದು ಕಡೆ ಓದಿದ್ದು ನೆನಪಾಗ್ತದೆ. ಅಲ್ಲಿನ ಪ್ರಮುಖ ಅವನ ಚೀಲದಿಂದ ಒಂದು ಸಕ್ಕರೆಯ ಪೊಟ್ಟಣವನ್ನು ತೆಗೆದರಂತೆ, ಮತ್ತು ರಾಜರ ಹತ್ರ ಹೇಳಿದಂತೆ ಸ್ವಲ್ಪ ಹಾಲು ತನ್ನಿ ಅಂತ. ಆ ಹಾಲಿನೊಳಗೆ ಈ ಸಕ್ಕರೆಯನ್ನು ಹಾಕಿ ಅದನ್ನು ಕದಡಿಸಿ ಹೇಳಿದರಂತೆ, ಈ ದೇಶದಲ್ಲಿ ನಾವು ಹೀಗಿರುತ್ತೇವೆ ಅಂತ, ನಿಮ್ಮೊಳಗೆ ವಿಲೀನ ಆಗುತ್ತೇವೆ ಅಂತ. ಹಾಗೆ ಮಾಡಿದರು. ಅದಕ್ಕೋಸ್ಕರ ಈ ದೇಶದ ಆರ್ಥಿಕ ಸ್ಥಿತಿ ಅವರ ಕಾರಣಕ್ಕೋಸ್ಕರ ಬಹಳ ಎತ್ತರಕ್ಕೆ ಹೊದ್ದು ಅದು ಇವತ್ತು ಇತಿಹಾಸ. ಹೀಗೆ ಒಂದು ರಾಷ್ಟ್ರ ಆಗಬೇಕು ಅಂತಿದ್ದರೆ ಮೂರು ಅಂಶಗಳಂತೂ ಅನಿವಾರ್ಯ. ಮೊದಲನೇದು ಒಂದು ಭೂಭಾಗ. ಈ ಭೂಭಾಗದ ಬಗ್ಗೆ ಹೇಳಬೇಕಾದರೂ ಕವಿ ಕಾಳಿದಾಸರೇ ಹೇಳಿಬಿಡ್ತಾರೆ, ಅಸ್ತ್ಯುತ್ತರಸ್ಯಾಂದಿಶಿ ದೇವತಾತ್ಮ ಹಿಮಾಲಯವೋ ನಾಮ ನಗಾಧಿರಾಜ. ಆ ಎತ್ತರದಲ್ಲಿರುವಂತಹ ಹಿಮವತ್ ಪರ್ವತ, ಮೂರೂ ಸಾಗರಗಳ ಮಧ್ಯದಲ್ಲಿರುವಂತಹ ಈ ದೇಶವನ್ನು ಅಳತೆ ಮಾಡುವ ಅಳತೆಗೋಲಿನಂತೆ ಇದ್ದಾನೆ ಅಂತ ಬರೆದರು. ಉತ್ತನ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವನಿರ್ಮಿತಂ ದೇಶಂ. ಇಂತಹ ದೇಶ, ಈ ದೇಶ ನಮ್ಮದು. ಬರೀ ದೇಶ ಇದ್ದರೆ ರಾಷ್ಟ್ರ ಆಗುವುದಿಲ್ಲ, ಅಲ್ಲಿ ಜನ ಇರಬೇಕು. ಈ ದೇಶದ ಎಲ್ಲ ಜನರು ಈ ಮಣ್ಣನ್ನು ಯಾವ ರೀತಿ ನೋಡಿದರು? ಯಾವ ಜನರು ಅವರು ವಾಸ ಮಾಡುವಂಥ ಮಣ್ಣನ್ನು ತಾಯಿಯಂತೆ ನೋಡುತ್ತಾರೋ ಆ ದೇಶದ ಆ ಬಾಂಧವ್ಯ ಇದ್ದಾಗ ಅದೊಂದು ರಾಷ್ಟ್ರ ಆಗ್ತದೆ. ಹಾಗಾಗಿ ರಾಷ್ಟ್ರ ಆಗಬೇಕಾದರೆ ಭೂಭಾಗ, ಅದರ ಜೊತೆಯಲ್ಲಿ ವಾಸ ಮಾಡುವ ಜನ, ಅದರ ಜೊತೆಯಲ್ಲಿ ಆ ಭೂಮಿಯ ಜೊತೆಗೆ ತಾಯಿ ಮಗುವಿನ ಸಂಬಂಧ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.